ಮಾದೇಪುರ ಭಾಗದಲ್ಲಿ ಬಹಳ ಅರ್ಥಪೂರ್ಣವಾಗಿದೆ. ಆಫೀಸರ್ಸ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಎಲ್ಲೆಲ್ಲಿ ಲ್ಯಾಂಡ್ ಅಕ್ವಿಷನ್ ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಫೋಟೋ ವಿಡಿಯೋ ಮಾಡಿ ಡಾಕ್ಯುಮೆಂಟ್ಸ್ಗೆ ಇಟ್ಕೊಂಡು ಎಮರ್ಜೆನ್ಸಿ ಡಿಸಾಸ್ಟರ್ ರೋಡ್ನ ವೈಡನಿಂಗ್ ಮಾಡೋದಕ್ಕೆ ಕೆಲಸ ಎರಡನೇದು ಎಲ್ಲೆಲ್ಲಿ ತಗ್ಗು ಪ್ರದೇಶ ಇದೋ ಅದಕ್ಕೆ ಮಾತಾಡ್ತೀವಿ. ಇಮಿಡಿಯೇಟ್ ಇವತ್ತು ವಾರ ಹದಿನೈದರಲ್ಲಿ ಆ ರೋಡ್ ಓಪನ್ ಆಗೋಂಥ ಕೆಲಸ ಆಗ್ತದೆ. ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ಪ್ರದೇಶ ವಿಸಿಟ್ ಮಾಡ್ತಾ ಇದ್ವಿ. ಇನ್ನು ಬಹಳ ಕಡೆ ಇದೆ, 22 ಕಡೆ ಇಂಥ ಸಮಸ್ಯೆ ನಾವು ಕಾಣ್ತಾ ಇದ್ದೀವಿ. 210 ಕಡೆ ಇತ್ತು. ಈಗಾಗಲೇ ಅನೇಕ ಕಡೆ ಎಲೆಕ್ಷನ್ಸ್ ಆಗ್ತಿದೆ. ಏನು ಮೊದಲಿದ್ದಂಥ ಈಗ ಕಡಿಮೆ ಆಗಿದೆ. ಸೊ ನಾವು ಬೆಂಗಳೂರು ನಾಗರಿಕರಿಗೆ ರಕ್ಷಣೆ ಮಾಡುವಂಥ ಕೆಲಸ ಯಾರು ಆತಂಕ ಪಡೋದು ಬೇಡ. ಈ 150 ಅಡಿ ರಸ್ತೆ ಬಗ್ಗೆ ನಮ್ಮ ಅರವಿಂದ್ ಲಿಂಬಾವಳಿ ಪ್ರಸ್ತಾವ ಮಾಡಿದ್ದಾರೆ. ಅದನ್ನು ಕೂಡಲೇ ನಾನು ಅದನ್ನು ಅಧಿಕಾರಿಗಳಿಗೆ ಹೇಳಿ ಆ ಸಮಸ್ಯೆ ಬಗೆಹರಿಸುವಂಥ ಕೆಲಸ ನಾವು ಮಾಡ್ತೀವಿ. ಇನ್ನೊಂದು BMRDಯಿಂದ ಒಂದು ನೋಟಿಫಿಕೇಶನ್ ಆಗಿದೆ. ಅದರಲ್ಲಿ 2 ಡಬಲ್ ನೋಟಿಫಿಕೇಶನ್ ಆಗಿದೆ. 150 ಅಡಿಗಾಗಿದೆ, 150 ಮೀಟರ್ಗಾಗಿದೆ. ಅವೆರಡು ಕೂಡ ನಾವು ಸದ್ಯದಲ್ಲಿ ನಾವು ಚೀಫ್ ಮಿನಿಸ್ಟರ್ ಗಮನಕ್ಕೆ ಕೊಡುವಂಥದ್ದಿದೆ. ಓಕೆ ಸರ್. Officers put all them on for work. We are working out. We are sorting out all the problems. Rain is expected that 16th of rain will come. Compared to last year, already come. It is a very big hue and cry. But now whatever the deaths has happened, 1, 2 has been happened accidentally because of the elephant. And I am taking a policy decision in the state that wherever this low-lying area is there, in future we will not allow them to have the underground parking facilities. So we will allow them to go higher. Whatever the parking also, they will have to go higher, not underground, because you see that more water is being flowing around the house, including the second place. So we are taking a new policy. Wherever the low-lying area is there, we will not allow underground parking to be done. This is the decision more or less made. Appeal all of them will come, nothing to worry. This is a very important city. We are there to sort out the problem. We are committed to the development of Bangalore. We are looking at all the widening of the roads, traffic problem, and underground sewage, and a new road will be created. These major issues we are taking to sort out. ಮಾದೇಪುರ ಭಾಗದಲ್ಲಿ ಬಹಳ ಅರ್ಥಪೂರ್ಣವಾಗಿದೆ. ಆಫೀಸರ್ಸ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಎಲ್ಲೆಲ್ಲಿ ಲ್ಯಾಂಡ್ ಅಕ್ವಿಷನ್ ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಫೋಟೋ ವಿಡಿಯೋ ಮಾಡಿ ಡಾಕ್ಯುಮೆಂಟ್ಸ್ಗೆ ಇಟ್ಕೊಂಡು ಎಮರ್ಜೆನ್ಸಿ ಡಿಸಾಸ್ಟರ್ ರೋಡ್ನ ವೈಡನಿಂಗ್ ಮಾಡೋದಕ್ಕೆ ಕೆಲಸ ಎರಡನೇದು ಎಲ್ಲೆಲ್ಲಿ ತಗ್ಗು ಪ್ರದೇಶ ಇದೋ ಅದಕ್ಕೆ ಮಾತಾಡ್ತೀವಿ. ಇಮಿಡಿಯೇಟ್ ಇವತ್ತು ವಾರ ಹದಿನೈದರಲ್ಲಿ ಆ ರೋಡ್ ಓಪನ್ ಆಗೋಂಥ ಕೆಲಸ ಆಗ್ತದೆ. ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ಪ್ರದೇಶ ವಿಸಿಟ್ ಮಾಡ್ತಾ ಇದ್ವಿ. ಇನ್ನು ಬಹಳ ಕಡೆ ಇದೆ, 22 ಕಡೆ ಇಂಥ ಸಮಸ್ಯೆ ನಾವು ಕಾಣ್ತಾ ಇದ್ದೀವಿ. 210 ಕಡೆ ಇತ್ತು. ಈಗಾಗಲೇ ಅನೇಕ ಕಡೆ ಎಲೆಕ್ಷನ್ಸ್ ಆಗ್ತಿದೆ. ಏನು ಮೊದಲಿದ್ದಂಥ ಈಗ ಕಡಿಮೆ ಆಗಿದೆ. ಸೊ ನಾವು ಬೆಂಗಳೂರು ನಾಗರಿಕರಿಗೆ ರಕ್ಷಣೆ ಮಾಡುವಂಥ ಕೆಲಸ ಯಾರು ಆತಂಕ ಪಡೋದು ಬೇಡ. ಈ 150 ಅಡಿ ರಸ್ತೆ ಬಗ್ಗೆ ನಮ್ಮ ಅರವಿಂದ್ ಲಿಂಬಾವಳಿ ಪ್ರಸ್ತಾವ ಮಾಡಿದ್ದಾರೆ. ಅದನ್ನು ಕೂಡಲೇ ನಾನು ಅದನ್ನು ಅಧಿಕಾರಿಗಳಿಗೆ ಹೇಳಿ ಆ ಸಮಸ್ಯೆ ಬಗೆಹರಿಸುವಂಥ ಕೆಲಸ ನಾವು ಮಾಡ್ತೀವಿ. ಇನ್ನೊಂದು BMRDಯಿಂದ ಒಂದು ನೋಟಿಫಿಕೇಶನ್ ಆಗಿದೆ. ಅದರಲ್ಲಿ 2 ಡಬಲ್ ನೋಟಿಫಿಕೇಶನ್ ಆಗಿದೆ. 150 ಅಡಿಗಾಗಿದೆ, 150 ಮೀಟರ್ಗಾಗಿದೆ. ಅವೆರಡು ಕೂಡ ನಾವು ಸದ್ಯದಲ್ಲಿ ನಾವು ಚೀಫ್ ಮಿನಿಸ್ಟರ್ ಗಮನಕ್ಕೆ ಕೊಡುವಂಥದ್ದಿದೆ. ಓಕೆ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.